ಪ್ರೇಕ್ಷಕರೆಲ್ಲರಿಗೂ ನಮಸ್ಕಾರ. ನವರಾತ್ರಿಯ 3ನೇ ದಿನದ ಶುಭಾಶಯಗಳು. ಬನ್ನಿ ಚಂದ್ರಘಂಟಾದೇವಿಯ ಇತಿಹಾಸವನ್ನು ತಿಳಿದುಕೊಳ್ಳೋಣ. ಚಂದ್ರಘಂಟಾದೇವಿಯು ಪಾರ್ವತಿಯ 3ನೇ ಅಂಶವಾಗಿದ್ದು ನವರಾತ್ರಿಯ 3ನೇ ದಿನದಂದು ಪೂಜಿಸಲ್ಪಡಲಾಗುತ್ತದೆ. ಆಕೆಯು ಚಿನ್ನದಂಥ ಪ್ರಕಾಶಮಾನವಾದ ದೇಹವನ್ನು ಹೊಂದಿದ್ದು ಅವಳ ಹಣೆಯ ಮೇಲೆ ಅರ್ಧಚಂದ್ರ ಆಕಾರದ ಗಂಟೆ ಇರುವುದರಿಂದ ಚಂದ್ರಘಂಟ ಎಂಬ ಹೆಸರು ಬಂದಿದೆ. ಆಕೆಯ 10 ಕೈಗಳಲ್ಲಿ ಖಡ್ಗ, ಬಾಣ, ತ್ರಿಶೂಲ, ಗದೆ, ವಿಭಿನ್ನ ಆಯುಧಗಳನ್ನಿಡಿದು ಸಿಂಹದ ಮೇಲೆ ಚಲಿಸುತ್ತಾ ಯಾವಾಗಲೂ ಯುದ್ಧಕ್ಕೆ ಸಿದ್ಧಳಾಗಿರುತ್ತಾಳೆ. ತಾಯಿ ಪಾರ್ವತಿಯು ಶಿವನನ್ನು ಪಡೆಯಲು ಕಠಿಣ ತಪಸ್ಸನ್ನು ಮಾಡಿದ ನಂತರ ಶಿವನು ಪಾರ್ವತಿಯನ್ನು ಮದುವೆಯಾಗಲು ಒಪ್ಪಿಕೊಂಡನು. ಮದುವೆಯ ಸಂದರ್ಭದಲ್ಲಿ ಶಿವನು ತನ್ನ ಗಣಗಳೊಂದಿಗೆ ಬಂದಾಗ ಭಯಂಕರವಾಗಿ ಕಾಣಿಸಿಕೊಂಡನು. ಇದನ್ನು ಕಂಡ ಪಾರ್ವತಿ ದೇವಿಯ ತಾಯಿ ಮೂರ್ಛೆ ಹೋದಳು. ಆಗ ಪಾರ್ವತಿಯು ಶಿವನ ಎದುರು ಚಂದ್ರಘಂಟ ರೂಪದಲ್ಲಿ ಪ್ರತ್ಯಕ್ಷಳಾಗಿ ಶಿವನು ಒಂದು ಸುಂದರ ರಾಜಕುಮಾರನ ರೂಪವನ್ನು ತಾಳಬೇಕೆಂದು ವಿನಂತಿಸಿದಳು. ತಾಯಿ ಚಂದ್ರಘಂಟಾದೇವಿಯು ರಾಕ್ಷಸರನ್ನು ಸಂಹಾರ ಮಾಡಲು ಜನಿಸಿದಳು. ಅವಳ ಗಂಟೆಯ ಶಬ್ದ ರಾಕ್ಷಸರನ್ನು ದುರ್ಬಲಗೊಳಿಸುತ್ತದೆ. ಚಂದ್ರಘಂಟಾದೇವಿಯಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರರ ಶಕ್ತಿಗಳಿವೆ. ಚಂದ್ರಘಂಟಾದೇವಿಯು ಧೈರ್ಯ, ಶೌರ್ಯ ಮತ್ತು ಭಕ್ತರ ಸಂಕಟಗಳನ್ನು ನಿವಾರಿಸುತ್ತಾಳೆ. ಈ ಕಂಟೆಂಟ್ ನಿಮಗೆ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.